ಓಂ ಶಾಂತಿ. ನಮ್ಮ ಜೊತೆಗೆ ಶಾಂತಕ್ಕನವರು ಇದ್ದಾರೆ. ಇವರು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಅನೇಕ ವರ್ಷಗಳಿಂದ ಜ್ಞಾನವನ್ನು ಪಡೆದುಕೊಂಡು ಅನೇಕ ಆತ್ಮಗಳಿಗೆ ಕಲ್ಯಾಣಕ್ಕೆ ನಿಮಿತ್ತರು ಆಗಿದ್ದಾರೆ. ಇವರು ಒಂದು ಗೀತಾ ಪಾಠಶಾಲೆಯನ್ನು ಸಹ ನಡೆಸ್ತಾ ಇದ್ದಾರೆ ಅವರ ಅಣ್ಣನವರ ಜೊತೆಯಲ್ಲಿ. ಇಂದು ಅವರ ಅನುಭವದ ಮಾತುಗಳನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಓಂ ಶಾಂತಿ ಅಕ್ಕ. ಓಂ ಶಾಂತಿ ಅಕ್ಕ. ಓಂ ಶಾಂತಿ ಅಕ್ಕ. ಅಕ್ಕ, ನೀವು ಈ ಜ್ಞಾನಕ್ಕೆ ಬಂದು ಸುಮಾರು ಒಂದು 25 ವರ್ಷದ ಮೇಲೆ ಆಗಿರ್ಬೋದು ಅಲ್ವಾ? ಹೌದು ಅಕ್ಕ. ನೀವು ಈ ಜ್ಞಾನವನ್ನು ಸೇರ್ಕೊಳೋಕ್ಕಿಂತ ಮುಂಚೆ ನಿಮ್ಮ ಜೀವನ ಹೆಂಗಿತ್ತು? ಅಂದರೆ ದೈನಂದಿನ ಜೀವನ, ದಿನದ ಆ್ಯಕ್ಟಿವಿಟೀಸ್ಗಳು ಹೇಗಿತ್ತು, ಯಾವ ರೀತಿಯಲ್ಲಿತ್ತು ನಿಮ್ಮ ಜೀವನ ಅಂತ? ಮೊದಲು ನಾನು ಸಾಧಾರಣ ಕುಟುಂಬದಲ್ಲಿ ಜನ್ಮ ಪಡೆದಿದ್ದು. ವಾತಾವರಣ ಅಷ್ಟು ಹಿತಕರವಾಗಿರಲಿಲ್ಲ. ಏಕೆಂದರೆ ನನಗೆ ತಂದೆ ತಾಯಿ ಬಾಲ್ಯದಲ್ಲೇ ಶರೀರವನ್ನು ತ್ಯಾಗ ಮಾಡಿದರು. ನನ್ನ ಸ್ವಂತ ಇಚ್ಛೆ ಮತ್ತು ಪರಿಶ್ರಮದಿಂದ ನಾನು ಚೆನ್ನಾಗಿ ಓದಿ ಡಿಪ್ಲೊಮಾ ಮಾಡಿಕೊಂಡು ಸರ್ಕಾರಿ ಉದ್ಯೋಗ ಪಡ್ಕೊಂಡೆ. ಆದರೂ ಕೂಡ ನನಗೆ ನೆಮ್ಮದಿಯ ವಾತಾವರಣ ಇರಲಿಲ್ಲ. ಓಕೆ. ಅಶಾಂತಿ, ಚಿಂತೆ, ಭಯ ಇವೆಲ್ಲ ಜೀವನದಲ್ಲಿ ತುಂಬಿತ್ತು ನನಗೆ. ಇಂಥ ಪರಿಸ್ಥಿತಿಯಲ್ಲಿ ನಾನು ರಾಮಕೃಷ್ಣಣ್ಣರವರ ಜೀವನದಲ್ಲಿ ಪ್ರವೇಶ ಆದೆ. ಓಕೆ. ಇವರು ಆಶ್ರಮಕ್ಕೆ ಹೋಗ್ತಾ ಇದ್ರು. ಅದು ಗೊತ್ತಿತ್ತು ನನಗೆ. ಮದುವೆ ಆಗೋಕ್ಕಿಂತ ಮುಂಚೆ ನನಗೆ ಗೊತ್ತಿತ್ತು. ಓಕೆ. ಅದನ್ನು ಕೇಳಿದ್ಮೇಲೆ ನಿಮಗೆ ಹೆಂಗೆ ಅನಿಸ್ತು? ನನಗೆ ಬಹಳ ಇಷ್ಟ ಆಯಿತು. ಯಾಕಂದ್ರೆ ನನಗೆ ಆಶ್ರಮದ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಆದರೂ ಕೂಡ ಇವರು ಒಂದು ಒಳ್ಳೆ ರೀತಿಯಲ್ಲಿದ್ದಾರೆ, ಒಳ್ಳೆ ಮಾರ್ಗದಲ್ಲಿದ್ದಾರೆ ಇವರು ಅನ್ನುವಂಥದ್ದು ನನಗೆ ಅರಿವಾಗಿತ್ತು. ಆಶ್ರಮಕ್ಕೆ ಹೋಗ್ತಾ ಇದ್ದಾರೆ, ನನಗೂ ಇಷ್ಟ ಇತ್ತು. ಮುಂಚೆಯಿಂದನೂ ನಾನು ತುಂಬ ಭಕ್ತಿಯಲ್ಲಿ ತುಂಬ ಭಕ್ತಿ ಮಾಡ್ತಾ ಇದ್ದೆ ನಾನು. ಅದರಿಂದ ನನಗೆ ಇಷ್ಟ ಆಯಿತು. ಮತ್ತೆ ನೀವು ನವೋದಯ ಭಕ್ತಿಯನ್ನು ಮಾಡಿದ್ರಿ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಅಂದರೆ ನವೋದಯ ಭಕ್ತಿ ತುಂಬ ಭಕ್ತಿ ಮಾಡಿದ್ದೀನಿ. ಎಲ್ಲ ವ್ರತಗಳು, ಉಪವಾಸ ಅಂತೆ, ವ್ರತಗಳಂತೆ ಎಲ್ಲ ಮಾಡಿದ್ದೀನಿ ನಾನು ತುಂಬ. ಇಲ್ಲಿವರೆಗೂ ನಾನು ಜ್ಞಾನಕ್ಕೆ ಬರೋದಕ್ಕಿಂತ ಮುಂಚೆವರೆಗೂ ನಾನು ಮಾಡ್ತಾನೆ ಇದ್ದೆ. ಆ್ಯಕ್ಚುಲ್ ಆಗಿ ಆವಾಗಲೂ ನಾನು ಮಾಡ್ತಾ ಇದ್ದೆ. ಈ ರೀತಿಯಲ್ಲಿತ್ತು ನನ್ನ ಜೀವನ. ಅಂದರೆ ನೀವು ಡೈಲಿ ಪ್ರೊಸೀಜರ್ ಈ ಥರ ಇತ್ತು? ಈ ಥರ ಇತ್ತು ನನ್ನ ದೈನಂದಿನ ಜೀವನ. ಅಂದರೆ ಅಶಾಂತಿ, ದುಃಖ ಅನ್ನೋದು ನಿಮ್ಮ ಜೀವನದಲ್ಲೂ ಇತ್ತು? ಯಾಕಂದರೆ ನನಗೆ ತಂದೆ ತಾಯಿ ಇಲ್ಲ. ನಾನು ನಮ್ಮ ಅಣ್ಣನ ಕೈಗೆಳೆ ಇದ್ದೆ, ಅತ್ತಿಗೆ ಮತ್ತು ಅಣ್ಣನ ಕೈಗೆಳೆ. ಮತ್ತು ಅದು ಒಂದು ಕೊರಗು ಇತ್ತು ನನಗೆ. ಅಯ್ಯೋ, ನನಗೆ ತಂದೆ ತಾಯಿ ಇಲ್ಲ ಅನ್ನೋ ಒಂದು ಕೊರಗಿತ್ತು. ಈ ರೀತಿಯಾಗಿ ನಾನು ತುಂಬ ಅಶಾಂತಿಯಲ್ಲಿದ್ದೆ. ಓಕೆ. ಇವಾಗ ನೀವು ಜ್ಞಾನವನ್ನು ತಗೊಂಡ್ರಿ, ಅಂದರೆ ಅಣ್ಣನವರ, ರಾಮಕೃಷ್ಣ ಅಣ್ಣನವರ ಜೊತೆಗೆ ನೀವು ಅವರ ಮನೆಗೆ ಬಂದಮೇಲೆ ಬ್ರಹ್ಮಕುಮಾರೀಸ್ ಜಾಯಿನ್ ಆದಂಗೆನೇ ಆಯ್ತಲ್ವಾ? ಒಂದಲ್ಲ ಒಂದು ರೀತಿಯಲ್ಲಿ ಜ್ಞಾನದ ಇದು ಸಿಕ್ತು ನಿಮಗೆ. ಅವಾಗ ನಿಮ್ಮ ಆಲೋಚನೆಗಳು ಹೆಂಗೆ ಪರಿವರ್ತನೆ ಆಯಿತು? ಅಲ್ಲಿ ನನ್ನ ಅತ್ತೆಯವರು ಕೂಡ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಸುಮಾರು 40 ವರ್ಷಗಳಿಂದ ಹೋಗ್ತಿದ್ರು. ಅಷ್ಟೇ ಅಲ್ಲದೆ ನನ್ನ 3 ನಾದಿನಿಯರು ಕೂಡ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಸಂಪೂರ್ಣ ಸರೆಂಡರ್ ಆಗಿದ್ರು. ಇದ್ರ ಮಧ್ಯೆ ನನ್ನ ಅತ್ತೆಯವರು ನನಗೆ ಬಾಬಾರವ್ರ ಮುರಳಿ ದಿನಾಗ್ಲೂ ನನಗೆ ಮುರಳಿ ಕೊಡೋರು. ಓದಿ ಅಂದರೆ ಹಿಂದಿ ನನಗೆ ಗೊತ್ತಿತ್ತು, ಹಿಂದಿ ಓದ್ತಾ ಇದ್ದೆ ಫ್ಲೂಯೆಂಟಾಗಿ. ಹಾಗಾಗಿ ನನಗೆ ಮುರಳಿ ಕೊಟ್ಟು ಓದಕ್ಕೆ ಹೇಳ್ತಿದ್ರು. ಮತ್ತು ಅದರ ಅರ್ಥ ಕೂಡ ನನಗೆ ಹೇಳು ಅಂತ ಅರ್ಥ ಕೂಡ ಹೇಳು ಅಂತ ಹೇಳ್ತಾ ಇದ್ದು, ನಾನು ತಿಳಿಸ್ತಾ ಇದ್ದೆ ಅರ್ಥ ಕೂಡ. ಆದರೆ ಆ್ಯಕ್ಚುಲ್ ಆಗಿ ಏನು ಇದರ ಅರ್ಥ ಅನ್ನೋದು ನನಗೆ ಸರಿಯಾಗಿ ಗೊತ್ತಾಗ್ತಾ ಇರಲಿಲ್ಲ. ಕೆಲವೆಲ್ಲ ಬಾಬಾರವರ ವರ್ಡ್ಸಿದೆಯಲ್ಲ, ಅದು ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಅದು ನಾನು ನಾನು ಬಿಡಿಸಿ ಅಂದರೆ ಓದಿ ನಾನು ಹೇಳ್ತಾ ಇದ್ದೆ ಅಷ್ಟೇ. ನನಗೆ ಅರ್ಥ ಆಗ್ತಾ ಇರಲಿಲ್ಲ, ಅಷ್ಟೇ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ ಅಷ್ಟೇ. ಓಕೆ. ಮತ್ತು ನಿಧಾನವಾಗಿ ನನಗೆ ನಮ್ಮ ಅತ್ತೆಯವರು ನನಗೆ ಆಶ್ರಮಕ್ಕೆ ಕರ್ಕೊಂಡು 7 ದಿನದ ಕೋರ್ಸ್ ಕೊಡಿಸಿದ್ರು. ಓಕೆ. ಆದರೂ ಕೂಡ ನನಗೆ ಆಶ್ರಮಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಯಾಕೆ ಅಂದರೆ ನಾನು ಡ್ಯೂಟಿಗೆ ಹೋಗಬೇಕು, ಮನೆಗೆ ಬಂದಮೇಲೆ ಮನೆಯಲ್ಲಿ ಕೆಲಸದ ಒತ್ತಡ. ಹಾಗಾಗಿ ನನಗೆ ಆಶ್ರಮಕ್ಕೆ ಹೋಗೋಕ್ಕೆ ರೆಗ್ಯುಲರಾಗಿ ಹೋಗೋಕ್ಕಾಗ್ತಾನೆ ಇರಲಿಲ್ಲ ಮಗ. ನನಗೆ ಹೋಗಬೇಕು ಅಂತ ಇಷ್ಟ, ನನಗೆ ತುಂಬ ಇಷ್ಟ ಆಯಿತು. ಆದರೂ ಕೂಡ ನನಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಈ ಸರ್ಕಮ್ಸ್ಟಾನ್ಸಸ್ಸಿಂದ ಹೋಗೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ನಾನು ಜಾಯಿಂಟ್ ಫ್ಯಾಮಿಲಿಯಿಂದ ನಾನು ಸಪ್ರೇಟ್ ಆದಮೇಲೆ ನಾನು ಫ್ರೀ ಆಗಿದ್ನಲ್ವ, ಆವಾಗ ನಾನು ರೆಗ್ಯುಲರ್ ಆಗಿ ಆಶ್ರಮಕ್ಕೆ ಹೋಗೋದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಆವಾಗ ನೀವು ಕೆಲಸಕ್ಕೆ ಹೋಗ್ತಾ ಇದ್ರಿ? ಆವಾಗ ಕೆಲಸಕ್ಕೆ ನಾನು ಪೂರ್ತಿ ರಿಟೈರ್ಡ್ ಆಗೋವರೆಗೂ ನಾನು ಕೆಲಸಕ್ಕೆ ಹೋಗಿದ್ದೀನಿ. ಬಟ್ ನೀವು ರಿಟೈರ್ಡ್ ಆಗಿದ್ದ ಮುಂಚೆನೇ ಈ ಜ್ಞಾನವನ್ನು ತಗೊಂಡೆ. ಜ್ಞಾನವನ್ನು ತಗೊಂಡೆ ಅಂದರೆ ತುಂಬ ವರ್ಷಗಳಿಂದ ಹಿಂದೆನೇ ನಾನು ತಗೊಂಡಿದ್ದೆ. ಜ್ಞಾನದಲ್ಲಿ ತುಂಬ ವರ್ಷದಿಂದ ಹಿಂದೆನೇ ತಗೊಂಡಿದ್ದೆ. ಆದರೂ ಕೂಡ ನಾನು ಜಾಯಿಂಟ್ ಫ್ಯಾಮಿಲಿ ಇದ್ದಾಗಲೂ ಕೂಡ
ರೆಗ್ಯುಲರ್ ಆಗಿ ಹೋಗ್ತಾ ಇರಲಿಲ್ಲ. ವಾರಕ್ಕೆ 1 ದಿವಸ 2 ದಿವಸ ಹೋಗ್ತಾ ಇದ್ದೆ ನಮ್ಮ ಅತ್ತೆ ಜೊತೆ. ಆಮೇಲೆ ರೆಗ್ಯುಲರ್ ಆಗಿ ಹೋಗೋದಕ್ಕೆ ಶುರು ಮಾಡಿದೆ. ಓಕೆ, ಬಾಬಾ ಈಗ ಹೇಳ್ತಾರೆ ಏನಂತ, ಕರ್ಮಭ್ರಷ್ಟ, ಧರ್ಮಭ್ರಷ್ಟ ಅಂತ ಹೇಳ್ತಾ ಇರ್ತಾರಲ್ವಾ. ನೀವು ಡ್ಯೂಟಿಯಲ್ಲಿ ಇದ್ರಿ, ಅಲ್ಲಿನೂ ನೀವು ಸಹ ನಿಮಗೆ ಗೊತ್ತಿರುತ್ತೆ, ಯಾಕಂದ್ರೆ ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋದ್ರಿಂದ ನಿಮಗೂ ಗೊತ್ತಾಗುತ್ತೆ ಅಲ್ಲಿ ಕರ್ಮಭ್ರಷ್ಟ ಹೆಂಗೆ ಆಗ್ತಾ ಇರತ್ತೆ ಏನು ಅಂತೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಅದ್ರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ತಿಳಿಸ್ತೀರಾ? ನೋಡಿ, ನಮ್ಮ ಜೀವನದಲ್ಲಿ ಕರ್ಮಭ್ರಷ್ಟ ಧರ್ಮಭ್ರಷ್ಟ ಇತ್ತು. ಯಾಕಂದರೆ ಜ್ಞಾನಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ಜೀವನನೇ ಕರ್ಮಭ್ರಷ್ಟ ಧರ್ಮಭ್ರಷ್ಟ ಆಗಿರುತ್ತೆ. ಓಕೆ. ಮತ್ತು ಚಿಂತನೆಗಳು ಶುದ್ಧವಾಗಿ ಇರಲ್ಲ ಅವಾಗ. ಯಾಕಂದರೆ ನಾವು ಪ್ರಪಂಚದ ವಿಚಾರಗಳಲ್ಲಿ ಸಂಪೂರ್ಣ ಮುಳುಗಿರ್ತೀವಿ. ಅದಕ್ಕೋಸ್ಕರ ನಾವು ಧರ್ಮಭ್ರಷ್ಟ ಕರ್ಮಭ್ರಷ್ಟದಲ್ಲೇ ಇರ್ತೀವಿ. ಆಮೇಲೆ ನನಗೆ ನನ್ನ ವೈಯಕ್ತಿಕದಲ್ಲಿ ಏನಾಯಿತು ಅಂದರೆ, ನನ್ನ ಅತ್ತೆಯವರು ಶರೀರ ತ್ಯಾಗ ಮಾಡಿದ ನಂತರ ಜ್ಞಾನದಲ್ಲಿ ಅಂತರಾಳಕ್ಕೆ ಹೋಗೋದಕ್ಕೆ ನನಗೆ ಅನುಕೂಲ ಆಯಿತು, ಅವಕಾಶ ಆಯಿತು. ಆವಾಗ ನಾನು ಧರ್ಮಭ್ರಷ್ಟ ಏನು ಅಂದರೆ ಏನು, ಕರ್ಮಭ್ರಷ್ಟ ಅಂದರೆ ಏನು ಅನ್ನೋವಂಥದ್ದು ಅರ್ಥ ಮಾಡಿಕೊಂಡೆ. ಅದಕ್ಕಿಂತ ಮುಂಚೆ ನನಗೆ ಅರ್ಥ ಗೊತ್ತಿರಲಿಲ್ಲ ನನಗೆ. ಆಮೇಲೆ ನಾನು ಅರ್ಥ ಮಾಡಿಕೊಂಡೆ. ಅದರಿಂದ ನಾನು ಮುಕ್ತರಾಗುವ ಪುರುಷಾರ್ಥ ಆರಂಭ ಮಾಡಿಕೊಂಡೆ. ಆವಾಗಿಂದ ನಿಮಗೆ ಈಸಿ ಆಯಿತು ನನಗೆ. ನಾನು ಈ ಜ್ಞಾನದಲ್ಲಿ ಮುಂದುವರಿಯೋದಕ್ಕೆ ತುಂಬ ಈಸಿ ಆಯಿತು, ತುಂಬ ಸಹಾಯ ಆಯಿತು ನನಗೆ. ಈಗ ಬಾಬಾ ಹೇಳ್ತಾರೆ ನೀವು ಮಂಗಗಳಾಗಿದ್ರಿ ಅಂತ. ಇವಾಗ ಮನುಷ್ಯರಿಗೆ ಮಂಗಗಳು ಅಂತ ಡೈರೆಕ್ಟಾಗಿ ಬಾಬಾ ಹೇಳ್ತಾರಲ್ವಾ, ಅದು ನಿಮಗೆ ಹೆಂಗೆ ಅದನ್ನ ನೀವು ಒಪ್ತೀರಾ ಬಾಬಾ ಹೇಳೋದನ್ನ? ಹೌದು, ಕರೆಕ್ಟು. ಬಾಬಾರವ್ರು ಹೇಳೋದು ನೀವು ಮಂಗಗಳಾಗಿದ್ರಿ ಅನ್ನೋದು ನಾನು ಒಪ್ತೀನಿ. ಯಾಕಂದರೆ ಜ್ಞಾನಕ್ಕೆ ಬರೋಕ್ಕಿಂತ ಮುಂಚೆ ನಾವು ಹೇಗಿರ್ತೀವಿ, ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಹೇಗೆ ಮಂಗಗಳಲ್ಲಿ ಎಷ್ಟು 5 ವಿಕಾರಗಳು ತಾಂಡವ ಆಗ್ತಾ ಇರುತ್ತೆ, ಆ ರೀತಿ ನಾವು ಇರ್ತೀವಿ. ಜ್ಞಾನದ ಆಧಾರದಿಂದ ನಿಧಾನವಾಗಿ ಯಾವಾಗ ನಾವು ಜ್ಞಾನ ಪಡ್ಕೊಳ್ತೀವಿ, ಆವಾಗ ಈ 5 ವಿಕಾರಗಳು ನಿಧಾನವಾಗಿ ನಮ್ಮ ಹಿಡಿತದಲ್ಲಿ ನಾವು ತರೋದಕ್ಕೆ ಸಾಧ್ಯ ಆಯಿತು. ಅದಕ್ಕೋಸ್ಕರ ಬಾಬಾ ನಮ್ಮನ್ನ ಮಂಗಗಳು ಅಂತ ಹೇಳೋದು ಸರಿ ಇದೆ. ಯಾವಾಗ ನಾವು ಜ್ಞಾನ ಪಡ್ಕೊಳ್ತೀವಿ ಅವಾಗ ನಾವು ಅದರಿಂದ ನಾವು ಬಿಡುಗಡೆ ಆಗ್ಬಿಡ್ತೀವಿ 5 ವಿಕಾರಗಳಿಂದ. ಬಾಬಾ ಹೇಳ್ತಾರೆ ಸೃಷ್ಟಿಯ ಚಕ್ರ ಆಯಸ್ಸು 5,000 ವರ್ಷ ಅಂತ ಹೇಳ್ತಾರೆ, ಆದರೆ ವಿಜ್ಞಾನಿಗಳು ಹೇಳ್ತಾರೆ ಲಕ್ಷಾಂತರ ವರ್ಷ ಅಂತ. ಹೆಂಗೆ ಇದು ಸಾಧ್ಯ? ವಿಜ್ಞಾನಿಗಳು ತಮ್ಮ ಬುದ್ಧಿಯ ಶಕ್ತಿಯಿಂದ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ, ಆದರೆ ಅದು ಕೇವಲ ಬುದ್ಧಿಗೆ ಮಾತ್ರ ಸೀಮಿತವಾಗಿರುತ್ತೆ. ಈ ಸೃಷ್ಟಿ ಲಕ್ಷಾಂತರ ವರ್ಷ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತಾಗಿ ಈ ಸೃಷ್ಟಿಯ ಲಕ್ಷಾಂತರ ವರ್ಷ ಇದ್ದಿದ್ದರೆ ಜನಸಂಖ್ಯೆ ಎಷ್ಟು ಜಾಸ್ತಿ ಆಗ್ತಾ ಇತ್ತು, ದವಸ ಧಾನ್ಯ ಏನೂ ಸಿಗ್ತಾ ಇರಲಿಲ್ಲ. ಇದು ಇನ್ನೂ ಅಪಾರವಾದ ಕಷ್ಟಗಳನ್ನು ಮನುಷ್ಯರು ಅನುಭವಿಸಬೇಕಾಗಿತ್ತು. ಆದರೆ ಸೃಷ್ಟಿಕರ್ತ ಸ್ವಯಂ ಪರಮಾತ್ಮ, ಪರಂಪಿತ ಪರಮಾತ್ಮ ಬಂದು ನಮಗೆ ಸೃಷ್ಟಿಯ ಎಲ್ಲ ವಿಚಾರಗಳನ್ನು ಪ್ರಜಾಪಿತ ಬ್ರಹ್ಮರವರ ಶರೀರದ ಮೂಲಕ ನಮಗೆ ತಿಳಿಸಿರೋದ್ರಿಂದ ಆ ಸೃಷ್ಟಿ ನಾಟವು ಕೇವಲ 5,000 ವರ್ಷ ಅಂತ ಗೊತ್ತಾಯಿತು. ಮತ್ತು ಪ್ರತಿಯೊಂದು ಯುಗ ಅಂದರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ ಇವೆಲ್ಲ ಕೇವಲ 1250 ವರ್ಷ ಅಂತ ನಮಗೆ ಗೊತ್ತಾಯಿತು. ಅದರಿಂದ 9 ಲಕ್ಷದಿಂದ ವೃದ್ಧಿಯಾಗಿ 1300 ಕೋಟಿ ಆಗಿ ಈಗ ಅಪಾರ ಜನಸಂಖ್ಯೆ ಆಗಿದೆ. ಅದರಿಂದ ಲಕ್ಷಾಂತರ ವರ್ಷ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಹೇಳ್ತೀರಾ? ನಾನು ಹೇಳ್ತೀನಿ. ಓಕೆ. ಬಟ್ ನಿಮ್ಮ ಜೀವನದಲ್ಲಿ ಈಗ ಬಾಬಾ ಜ್ಞಾನ ತೊಗೊಂಡ್ಮೇಲೆ, ಈ ಬ್ರಹ್ಮಕುಮಾರೀಸ್ ಜ್ಞಾನವನ್ನು ತೊಗೊಂಡ್ಮೇಲೆ ನಿಮ್ಮಲ್ಲಿ ಅನೇಕ ಕಹಿ ಘಟನೆಗಳಾಗಿರುತ್ತೆ ಅಲ್ವಾ? ಆ ಕಹಿ ಘಟನೆಗಳನ್ನ ನೀವು ಈ ಜ್ಞಾನದ ಆಧಾರದ ಮೇಲೆ ಹೆಂಗೆ ನೀವು ಹೊರಗಡೆ ಬಂದ್ರಿ? ಜೀವನ ಅಂದರೆ ಸಮಸ್ಯೆಗಳು ಗೃಹಸ್ಥದಲ್ಲಿ ಬರ್ತಾನೆ ಇರುತ್ತೆ. ಆದರೆ ನಾವು ಆತ್ಮಿಕ ಸ್ಥಿತಿಯಲ್ಲಿದ್ದು ಒಬ್ಬ ಪರಮಾತ್ಮನ ನೆನಪಿನಿಂದ ನಿಶ್ಚಯದಲ್ಲಿದ್ದರೆ ಅವರ ಗೈಡೆನ್ಸ್ ಮೂಲಕ ಸುಲಭವಾಗಿ ತೊಂದರೆಗಳು ಬಂದರೂ ಕೂಡ ಅದನ್ನು ಪಾರು ಮಾಡ್ಬೋದು. ಒಂದು ಎಕ್ಸಾಂಪಲ್ ಏನಪ್ಪ ಅಂದರೆ, ನಾನು ಕೆಲಸದಲ್ಲಿದ್ದೆ, ಅಲ್ಲೂ ನನ್ನ ಜೊತೆಯಲ್ಲಿ ನನ್ನ ಸಹೋದ್ಯೋಗಿಗಳು ಒಂದು 7-8 ಜನ ಇರ್ತಿದ್ರು, ಅಂಡರಲ್ಲಿ ಇರ್ತಾಯಿದ್ರು. ಈಗ ಗೊತ್ತಲ್ವಾ, ಗೌರ್ಮೆಂಟ್ ಕೆಲಸ ಅಂದರೆ ಅಯ್ಯೋ ಕೆಲಸ ಮಾಡಿದ್ರು ಆಯಿತು, ಇಲ್ಲದಿದ್ದು ಆಯಿತು, ಈ ಥರ ನಾನ್ ಕೋಆಪ್ರೇಷನು ತುಂಬ ಇತ್ತು. ಆದರೆ ಯಾವಾಗ ನಾನು ಪರಮಾತ್ಮನ ಜ್ಞಾನವನ್ನು ಪಡ್ಕೊಂಡು
ಪಡ್ಕೊಂಡಿದ್ದೆ. ಆ ಆಧಾರದ ಮೇಲೆ ನನಗೆ ಬಹಳ ಸಹನೆ ಇತ್ತು. ಅವ್ರ ಜೊತೆಯಲ್ಲಿ ಫ್ರೆಂಡ್ಲಿಯಾಗಿದ್ದು ಹೇಗೆ ಬಾಬಾ ಹೇಳ್ತಾರಲ್ಲ, ನಿಮ್ಮ ಸಂಸ್ಕಾರವನ್ನು ಮಿಲನ ಮಾಡ್ಕೊಳ್ಬೇಕು, ಇದು ಒಂದು ಪರಿವಾರ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನಾನು ಅದು ಕೂಡ ಒಂದು ಪರಿವಾರ, ನಂದು ಪರಿವಾರ, ಇವರೆಲ್ಲ ನನ್ನ ಸಹೋದರ ಆತ್ಮಗಳು ಅಂತ ತಿಳ್ಕೊಂಡು ಅವ್ರ ಜೊತೆಯಲ್ಲಿ ಫ್ರೆಂಡ್ಲಿಯಾಗಿದ್ದು ಅವರಿಂದ ನಾನು ಅವರಿಂದ ಕೆಲಸ ತೆಗೆದುಕೊಳ್ಳೋದಕ್ಕೆ ನನಗೆ ಬಹಳ ಅನುಕೂಲ ಆಯಿತು. ಯಾವುದು ಈ ಜ್ಞಾನದ ಆಧಾರದಿಂದ. ಅಂದರೆ ನಿಮಗೆ ಕಹಿ ಘಟನೆ ಅಂತ ಅಂದಿದ್ರೆ ನಿಮಗೆ ಆಫೀಸಲ್ಲೇ ನನಗೆ ನಾನ್ ಕೋಪರೇಷನ್ ಇದು ಕಾಮನ್ ಆಗಿ ಎಲ್ಲ ಕಡೆನೂ ಇರುತ್ತೆ. ನಾವು ಜ್ಞಾನ ಇಲ್ಲ ಅಂದಿದ್ದರೆ ಹೇಗಪ್ಪ ನಾನು ಈಗ, ಯಾಕಂದ್ರೆ ಹೈಯರ್ ಅಥಾರಿಟಿ ನನಗೆ ಕೇಳ್ತಾರೆ ಏನು ಇದು ಆಯ್ತಾ ಅದಾಯ್ತಾ ಅಂತ, ನಾನು ಆನ್ಸರಬಲ್ ಆಗಿರ್ತೀನಿ. ಈ ಕೆಲಸನೇ ಆಗಿಲ್ಲ ಅಂದ್ರೆ ಹೇಗೆ ನಾನು ಫೇಸ್ ಮಾಡೋದು? ಸೊ ಇವ್ರ ಜೊತೆನೂ ನಾನು ಫ್ರೆಂಡ್ಲಿ ಆಗಿರ್ಬೇಕು, ಸಹೋದ್ಯೋಗಿಗಳ ಜೊತೆ. ಈ ಕಡೆ ಆಫೀಸರ್ಸ್ ಹತ್ರನೂ ನಾನು ಆನ್ಸರಬಲ್ ಆಗಿರ್ಬೇಕು. ಸೊ ಇದನ್ನ ನಾನು ಮ್ಯಾನೇಜ್ ಮಾಡೋದಕ್ಕೆ ನನಗೆ ಈ ಜ್ಞಾನ ಬಹಳ ಸುಲಭ ಆಯಿತು ನನಗೆ. ಅಂದ್ರೆ ನಿಮ್ಮ ವೈಯಕ್ತಿಕ ವಿಷಯದಲ್ಲಿನೂ ಸಹ ಇದರಿಂದನೂ ನನಗೆ ತುಂಬಾ ಅನುಕೂಲ ಆಯಿತು. ಯಾಕಂದ್ರೆ ನನ್ನ ಮಗಳಿಗೆ ಅವ್ರ ಅತ್ತೆಯವರು ತುಂಬಾ ತೊಂದರೆ ಕೊಡ್ತಾ ಇದ್ರು. ಅದು ತುಂಬಾ ಮ್ಯಾಕ್ಸಿಮಮ್ ಆಗಿ ಈ ಜ್ಞಾನದ ಆಧಾರದಿಂದ ನಾನು ಯಾವಾಗಲೂ ಅವಳಿಗೆ ಹೇಳ್ತಾ ಇದ್ದೆ, ಜ್ಞಾನದ ಪಾಯಿಂಟ್ಸ್ ಎಲ್ಲ ಹೇಳ್ತಾ ಇದ್ದೆ. ಆ ಆಧಾರದಿಂದ ಅವಳು ಕೂಡ ಅಷ್ಟು ತೊಂದರೆ ಕೊಡ್ತಾ ಇದ್ರು ಅದಕ್ಕೆ ಅವಳು ಅಷ್ಟು ತಲೆ ಕೆಡಿಸ್ಕೊಳ್ದೆ, ಹೆಂಗೋ ಅದನ್ನು ಆ ಸಮಸ್ಯೆಗಳೆಲ್ಲ ಪಾರು ಮಾಡೋದಕ್ಕೆ ಅನುಕೂಲ ಆಯಿತು. ಅಂದ್ರೆ ಒಟ್ಟು ಒಂದಲ್ಲ ಒಂದು ರೀತಿಯಲ್ಲಿ ಈ ಜ್ಞಾನ ನಿಮಗೆ ತುಂಬಾ ಸಹಯೋಗ ಹೆಲ್ಪ್ ಮಾಡಿದೆ. ಬಟ್ ಇದು ಎಲ್ಲರಿಗೂ ಸಹಯೋಗ ಕೊಡುತ್ತೆ. ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಇದು ಒಂದು ಮಾರ್ಗ, ಒಳ್ಳೆ ಮಾರ್ಗ ಇದು ಜ್ಞಾನ. ಅಣ್ಣನ ಜೊತೆಗೆ ಗೀತಾ ಪಾಠಶಾಲೆನ ನೀವು ನಡೆಸ್ತಾ ಇದ್ದೀರಾ. ಇಲ್ಲಿ ಬರುವಂತಹ ಆತ್ಮಗಳಿಗೆ ಕೋರ್ಸ್ ಕೊಡ್ತೀರಾ, ಆಮೇಲೆ ಸಹಯೋಗವನ್ನ ಕೊಡ್ತೀರಾ. ಅದು ಯಾವ ರೀತಿಯಲ್ಲಿ ನಿಮ್ಗೆ ಉತ್ತೇಜನ ಕೊಡ್ತು? ನನಗೆ ಏನಪ್ಪ ಅಂದರೆ ಪರಮಾತ್ಮನ ಆ ಒಂದು ಸೇವೆ ಮಾಡೋದಕ್ಕೆ ನನಗೆ ತುಂಬ ಉಮಂಗ, ಉತ್ಸಾಹ ಕೊಡ್ತು. ತುಂಬ ಖುಷಿ ಆಗುತ್ತೆ. ಪರಮಾತ್ಮನ ಮಗು ಹಾಗೆ ಅವ್ರಿಗೆ ಪರಮಾತ್ಮನ ಪರಿಚಯವನ್ನು ಕೊಡಬೇಕು ಅಂದ್ರೇ ನನಗೆ ಆಂತರಿಕದಲ್ಲಿ ಬಹಳ ಖುಷಿ ಆಗುತ್ತೆ, ಬಹಳ ಉಮಂಗ, ಉತ್ಸಾಹ ಬರುತ್ತೆ. ಎಲ್ಲರ ಜೊತೆಯಲ್ಲಿ ನನಗೆ ಇವ್ರು ಪರಮಾತ್ಮನ ಮಕ್ಕಳು, ನಾವೆಲ್ಲ ಒಂದು ಕುಟುಂಬದ ಸದಸ್ಯರು. ಇವರು ಕೂಡ ಪರಮಾತ್ಮನ ಮಗು, ಇವರು ಕೂಡ ಪರಮಾತ್ಮನಿಂದ ಒಳ್ಳೆ ಪದವಿಯನ್ನು ಪಡ್ಕೊಳ್ಳಿ ಅನ್ನುವಂಥ ಸಂಕಲ್ಪ, ನನಗೆ ಶುಭ ಸಂಕಲ್ಪ ಯಾವಾಗಲೂ ಬರುತ್ತೆ. ಈಗ ನಿಮ್ಮ ಹತ್ರ ಅನೇಕ ಆತ್ಮಗಳು ಕಷ್ಟದಲ್ಲಿ ಬರ್ತಾರೆ. ಅವ್ರಿಗೆ ಯಾವ ರೀತಿಯಾದ ಸಾಂತ್ವನವನ್ನು ಹೇಳಿ ಕೋರ್ಸ್ನ ನೀವು ಕೊಡ್ತೀರಾ? ಅವ್ರಿಗೆ ಯಾವ ರೀತಿಯ ಕಷ್ಟ ಇದೆ ಅನ್ನುವಂಥದ್ದು ಮೊದಲು ಅವರಿಂದ ತಿಳ್ಕೊಂಡು ಅದರ ಆಧಾರದ ಮೇಲೆ ಅವ್ರಿಗೆ ಯಾವ ರೀತಿ ನಾನು ಪಾಯಿಂಟ್ಸು, ಯಾವ ರೀತಿ ನಾನು ಜ್ಞಾನ ತಿಳಿಸಿದ್ರೆ ಅವ್ರಿಗೆ ಟಚ್ ಆಗಿ ಆ ಕಷ್ಟವನ್ನು ಅವ್ರಿಗೆ ಪರಿಹಾರ ಆಗಬೇಕು. ಈ ಕಷ್ಟ ಅಲ್ಲ, ಇದು ಕೇವಲ ಇದು ನನ್ನ ಕರ್ಮದ ಲೆಕ್ಕಾಚಾರ ಅನ್ನುವಂಥದ್ದು ಅವ್ರಿಗೆ ಮನವರಿಕೆ ಆಗಬೇಕು. ಆ ರೀತಿಯಾಗಿ ನಾನು ಕೋರ್ಸಲ್ಲಿ ನಾನು ತಿಳಿಸ್ಕೊಡ್ತೀನಿ, ಕನ್ವಿನ್ಸ್ ಮಾಡಿ ಆಮೇಲೆ ಕೋರ್ಸ್ ಕೊಡ್ತೀನಿ. ಓಕೆ ಅಕ್ಕ. ಆಮೇಲೆ ನೀವು ಇವಾಗ ಬಿಫೋರ್ ಶಿವರಾತ್ರಿಯನ್ನು ಹೇಗೆ ಆಚರಣೆ ಮಾಡ್ತಾ ಇದ್ರಿ, ಇವಾಗ ಹೆಂಗೆ ಆಚರಣೆ ಮಾಡ್ತಿದ್ರಾ? ನಾನು ಜ್ಞಾನಕ್ಕೆ ಬರೋದಕ್ಕಿಂತ ಮುಂಚೆ ನನಗೆ ಈ ಜ್ಞಾನ ಶಿವರಾತ್ರಿ ಅಂತಾನೆ ಗೊತ್ತಿರಲಿಲ್ಲ. ಶಿವರಾತ್ರಿ, ಶಿವನ ರಾತ್ರಿ ಅಂದರೆ ಏನು ಜ್ಞಾನಕ್ಕೆ ಬರೋದಕ್ಕಿಂತ ಮುಂಚೆ ನಾವು ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೆ ಅಂದರೆ ಮಾಮೂಲಾಗಿ ಇದು ಉಪವಾಸ ಮಾಡೋದು, ರಾತ್ರಿ ಜಾಗರಣೆ ಮಾಡೋದು, ಇಷ್ಟು ಬಿಟ್ಟರೆ ಏನು ಗೊತ್ತಿರಲಿಲ್ಲ ನನಗೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಅಷ್ಟೇ. ಈಗ ಜ್ಞಾನಕ್ಕೆ ಬಂದಾದಮೇಲೆ ನನಗೆ ಗೊತ್ತಾಯಿತು ಶಿವರಾತ್ರಿ ಅಂದರೆ ಏನು, ಹೇಗೆ ನಾನು ಶಿವರಾತ್ರಿ ಅಂದರೆ ಏನು, ಅರ್ಥ ಏನು, ಹೇಗೆ ನಾವು ಆಚರಣೆ ಮಾಡಬೇಕು ಅನ್ನೋದು, ಹೇಗೆ ಆಚರಣೆ ಮಾಡ್ತೀವಿ ಅಂದರೆ ಈಗ ನಾವು ಹೇಗೆ ಆಚರಣೆ ಮಾಡ್ತೀವಿ ಅಂದರೆ ಮನೆಗೆ ಹೋಗಿ ಪ್ಯಾಂಪ್ಲೆಟ್ಸ್ ಕೊಡುವಂಥದ್ದು. ಮತ್ತು ಪರಮಾತ್ಮ ಈಗ ಸೃಷ್ಟಿಯಲ್ಲಿ ಬಂದಿದ್ದಾರೆ, ನವಯುಗವನ್ನು ಸ್ಥಾಪನೆ ಮಾಡಕ್ಕೆ ಬಂದಿದ್ದಾರೆ, ಈ ಕಲಿಯುಗದ ವಿನಾಶ ಮಾಡಕ್ಕೆ ಬಂದಿದ್ದಾರೆ ಅನ್ನುವಂಥ ಸಂದೇಶವನ್ನು ಕೊಟ್ಟು ಈಗ ನಾನು ಆ ರೀತಿ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದೀನಿ. ಇವಾಗ ನಾವು ಶಿವರಾತ್ರಿ ಆಚರಣೆ ಮಾಡ್ತೀರಾ, ಇವಾಗ ಶಿವ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಶುರು ಮಾಡ್ತೀವಿ ಆಫ್ಟರ್ ಜ್ಞಾನ ಅಲ್ವಾ? ಹೌದೌದು. ಓಕೆ. ಇವಾಗ ಫಸ್ಟು ನಾವೆಲ್ಲ ಜ್ಞಾನಕ್ಕಿಂತ ಬರೋಕ್ಕಿಂತ ಮುಂಚೆ ನಮಗೆ ಏನಾರ ಒಂದು ಸಮಸ್ಯೆ ಬಂದರೆ ಇವ್ರ ಹತ್ರ ಹೋಗ್ತಾ ಇದ್ವಿ. ಯಾರ ಹತ್ರ? ಇವು ದೇವಸ್ಥಾನಗಳಲ್ಲಿ ಅರ್ಚಕರೆಲ್ಲ ಇರ್ತಾರಲ್ಲ, ಅವ್ರ ಹತ್ರ ಹೋಗ್ತಾ ಇದ್ವಿ. ಅವರು ಒಂದು ನಮಗೆ ಮಂತ್ರವನ್ನು ಕೊಡ್ತಾ ಇದ್ರು. ಆ ಮಂತ್ರದಿಂದ ಆ ಕಾರ್ಯಸಿದ್ಧಿಯನ್ನು ಮಾಡ್ಕೊತಾ ಇದ್ವಿ. ಆದರೆ ಇವಾಗ ನಾವು ಅವ್ರ ಹತ್ರ ನಾವು ಇವಾಗ ಹೋಗಲ್ಲ, ಬಾಬಾರ ಹತ್ರನೇ ಬರ್ತೀವಿ. ಈ ಬಾಬಾರವರ ಜ್ಞಾನನ ತಗೊಂಡು ಕಾರ್ಯಸಿದ್ಧಿವನ್ನು ಮಾಡ್ಕೊಳಕ್ಕೆ ನಾವು ಟ್ರೈ ಮಾಡ್ತೀವಿ. ಹಾಗಾದರೆ ಮಂತ್ರಕ್ಕೆ ಮತ್ತು ಜ್ಞಾನಕ್ಕೆ ಇರುವಂತಹ ವ್ಯತ್ಯಾಸ ಏನು?
ಮಂತ್ರಗಳು ಕೇವಲ ದೇಹದ ಅಭಿಮಾನದ ತಂತ್ರಗಳಾಗಿವೆ. ಓಕೆ. ಮಂತ್ರ ತಂತ್ರಗಳಿಂದ ಯಾವ ರೀತಿಯಲ್ಲೂ ಮನುಷ್ಯರಿಗೆ ಉಪಯೋಗ ಆಗಲ್ಲ. ಓಕೆ. ಅದು ಕೇವಲ ಅಂಧಶ್ರದ್ಧೆ. ಪೂಜಾರಿಗಳಾಗಲಿ, ಬ್ರಾಹ್ಮಣರಾಗಲಿ, ಪಂಡಿತರಾಗಲಿ, ಸನ್ಯಾಸಿಗಳಾಗಲಿ, ಗುರುಗಳಾಗಲಿ ಕೇವಲ ಬಾಯಿಂದ ಮಂತ್ರವನ್ನು ಬೋಧನೆ ಮಾಡ್ತಾರೆ ಅಥವಾ ಆಶೀರ್ವಾದ ಮಾಡ್ತಾರೆ. ಅದರಿಂದ ಯಾವ ರೀತಿಯಲ್ಲೂ ಮನುಷ್ಯರ ಮೇಲೆ ಪ್ರಭಾವ ಬೀಳೋದಿಲ್ಲ. ಮನುಷ್ಯರ ಮೇಲೆ ಪ್ರಭಾವ ಬೀಳಲ್ಲ. ಅಕಸ್ಮಾತಾಗಿ ಮಂತ್ರದಿಂದ ಅವ್ರಿಗೇನಾದರೂ ಸಿದ್ಧಿ ಪ್ರಾಪ್ತಿ ಆಯಿತು ಅದು ಕೇವಲ ಅಲ್ಪ ಕಾಲಕ್ಕೆ ಆಗ್ಬೋದು ಅಷ್ಟೇ. ಅಲ್ಪ ಕಾಲಕ್ಕೆ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವರನ್ನ ದರ್ಶನ ಮಾಡ್ತೀವಿ, ಆವಾಗ ಏನಾಗುತ್ತೆ ನಮಗೆ ಮನಸ್ಸಿಗೆ ನಾವು ದರ್ಶನ ಮಾಡಿ ಒಂದು ಸಾವಿರ ನೆಮ್ಮದಿ ಮನಸ್ಸಿಗೆ ಖುಷಿ ತರುತ್ತೆ. ಆಮೇಲೆ ಮನೆಗೆ ಬಂದಮೇಲೆ ನಮ್ಮ ಪರಿಸ್ಥಿತಿ ಯಥಾ ರೀತಿಯಲ್ಲಿರುತ್ತೆ. ಆ ರೀತಿ ಅದೇ. ಆದರೆ ಇಲ್ಲಿ ಸಮಸ್ಯೆಗಳು, ಆದರೆ ಇಲ್ಲಿ ಪರಮಾತ್ಮ ಬಂದು ನಮಗೆ ಪರಮಾತ್ಮ ಬಂದು ನಮಗೆ ಸತ್ಯ ಜ್ಞಾನವನ್ನು ನೀಡ್ತಾರೆ. ಅದರ ಅನುಭವದಿಂದ ನಾವೇನು ಮಾಡ್ತೀವಿ, ಪರಿವರ್ತನೆ ಆಗ್ತೀವಿ. ಆಗ್ತೀವಿ. ಆಮೇಲೆ ನಮಗೆ ಎಲ್ಲ ಸರ್ವ ಪ್ರಾಪ್ತಿಗಳ ಮಾರ್ಗ ನಮಗೆ ತೋರಿಸ್ತಾರೆ ಪರಮಾತ್ಮ. ಇದರಿಂದ ಎಲ್ಲ ಆತ್ಮಗಳು ಪವಿತ್ರವಾಗಿ ಇದ್ದು ಸುಖಮಯವಾದ ಜೀವನವನ್ನು ನಡೆಸೋದಿಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಆಮೇಲೆ ನಮ್ಗೆ ಕಾರ್ಯಸಿದ್ಧಿ ಆಗ್ಬೇಕು ಅನ್ನುವಂಥ ಇಚ್ಛೆನೂ ಸಹ ನಮಗೆ ಬರೋದಿಲ್ಲ. ಅವಾಗ ಕಾರ್ಯಸಿದ್ಧಿ ಆಗ್ಬೇಕು ಅಂತ ಇಚ್ಛೆ ಬರಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಾಗಿರುತ್ತೆ ಇದು ಈ ಸಮಸ್ಯೆ ಯಾಕೆ ಬರ್ತಾ ಇದೆ, ನಾನು ಯಾಕೆ ಇದು ಅನ್ನೋದು ಗೊತ್ತಿರುತ್ತಲ್ವಾ. ಸೊ ಅದು ಪರಿಹಾರ ಕೇಳುವ ಪ್ರಶ್ನೆ ಬರಲ್ಲ ಇಲ್ಲಿ. ಅದೇ ಅಂದ್ರೆ ನಮ್ಗೆ ಜ್ಞಾನದ ಮೂಲಕ ನಾವು ನಮ್ಗೆ ಆ ಜೀವನದಲ್ಲಿ ನಡೀತಾರಂತಹ ಪ್ರತಿಯೊಂದು ಘಟನೆಗಳು ಕೂಡ ಯಾಕೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ನಮ್ಗೆ ಪರಿಹಾರ ಕೇಳಕ್ ಹೋಗೋದೇ ಇಲ್ಲ. ನಮ್ಗೆ ಇನ್ನೂ ಖುಷಿ ಆಗುತ್ತೆ, ಹೋಗ್ಲಿ ಬಿಡು ನನ್ನ ಲೆಕ್ಕಾಚಾರ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಅನ್ನುವಂಥದ್ದು ನಮ್ಗೆ ಸಂಕಲ್ಪ ಬರುತ್ತೆ. ಹೋಗ್ಬಿಟ್ಟು ನಾನು ಇದನ್ನ ಪರಿಹಾರ ಮಾಡಿ ಪರಮಾತ್ಮ ಇದು ಪರಿಹಾರ ಮಾಡಿ ಅಂತ ಕೇಳುವಂತ ಪ್ರಶ್ನೆ ಇದರಲ್ಲಿ ಬರೋದಿಲ್ಲ. ಆಮೇಲೆ ಈ ಜ್ಞಾನ ನಮ್ಗೆ ಲಾಂಗ್ ಟರ್ಮ್. ಇದು ಜ್ಞಾನ ನೋಡಿ ಪರಮಾತ್ಮ ಕೊಡುವಂತ ನಮ್ಗೆ ಇದು ನಮ್ಗೆ ಏನೇ ಪರಿಸ್ಥಿತಿ ನಾವು ಏನು ಸಾಕ್ಷಿಯಾಗಿ ನೋಡ್ತಾ ಇರ್ತೀವಿ ಅಷ್ಟೇನೆ. ಇದು ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ, ಈ ಡ್ರಾಮಾದಲ್ಲಿ ಫಿಕ್ಸ್ ಆದ್ಮೇಲೆ ಯಾರ ಕಣ್ಣಲ್ಲೂ ಅದು ಚೇಂಜ್ ಮಾಡಕ್ಕೆ ಸಾಧ್ಯ ಇಲ್ಲ. ಇದು ನಡಿಲೇಬೇಕು ಅಂದಮೇಲೆ ನಮ್ಗೆ ನ್ಯಾಚುರಲ್ ಆಗಿ ಅದರ ಫೀಲಿಂಗ್ ನಮ್ಗೆ ಬರಲ್ಲ. ಘಟನೆಯ ಫೀಲಿಂಗ್ ನಮ್ಗೆ ಬರಲ್ಲ. ನಮ್ದ್ರ ಘಟನೆಯ ಫೀಲಿಂಗ್ ಬರ್ಲಿದ್ದೇ ಇರೋದೇ ಜ್ಞಾನ ಅಲ್ವಾ. ಜ್ಞಾನದಿಂದಾನೇ ನಮ್ಗೆ ಘಟನೆ ಬರಲ್ಲ. ಈ ಮಂತ್ರಗಳಿಂದ ಆದ್ರೆ ನಮ್ಗೆ ಬರೀ ಆ ಮೂಮೆಂಟ್ ಆ ಟೈಮಲ್ಲಿ ಮಾತ್ರ ನಮ್ಗೆ ಸಮಾಧಾನ ಅಷ್ಟೇ. ಆಮೇಲೆ ಯಥಾಸ್ಥಿತಿ ನಮ್ಗೆ ಯೋಚನೆ ಇದ್ದೇ ಇರುತ್ತೆ. ಅಂದ್ರೆ ನಮ್ಮ ಇಲ್ಲಿ ಮಂತ್ರಗಳ ಮೂಲಕ ನಮ್ಮ ಸ್ಥಿತಿ ಏನ್ ಸರಿ ಆಗಲ್ಲ, ಆದ್ರೆ ಜ್ಞಾನದ ಮೂಲಕ ನಮ್ಮ ಸ್ಥಿತಿ ಸರಿ ಹೊಟ್ಟೋಗುತ್ತೆ. ನಾವು ನೆಮ್ಮದಿಯಾಗಿರ್ಬೋದು, ಖುಷಿಯಾಗಿರ್ಬೋದು. ಏನೇ ಪರಿಸ್ಥಿತಿ ಬಂದ್ರು ನಾವು ಈಸಿಯಾಗಿ ಖುಷಿಯಾಗಿ ಅದನ್ನ ಪಾರ್ ಮಾಡ್ಕೊಳ್ಳೋದಿಕ್ಕೆ ಅನುಕೂಲ ಆಗುತ್ತೆ, ಸಾಧ್ಯ ಆಗುತ್ತೆ. ಬಾಬಾ ಹೇಳ್ತಾರೆ ನೆಕ್ಸ್ಟ್ ಧರ್ಮರಾಯನ ರೂಪದಲ್ಲಿ ನಾನು ಬರ್ತೀನಿ ಅಂತ ತಂದೆ ಹೇಳ್ತಾರೆ. ಬಾಬಾ ಹೇಳ್ತಾರಲ್ವಾ ಧರ್ಮರಾಯನ ರೂಪದಲ್ಲಿ ಬರ್ತೀನಿ ಅಂತ. ಅದು ಹೆಂಗೆ ಆ ರೀತಿಯಲ್ಲಿ ಬರ್ತಾರೆ ಬಾಬಾ, ಅದನ್ನ ನೀವ್ ಹೆಂಗ್ ಒಪ್ತೀರಾ? ಇದು ಪರಮಾತ್ಮ ಯಾವಾಗ್ಲೂ ಧರ್ಮರಾಯನ ರೂಪದಲ್ಲಿ ಬರಲ್ಲ. ಅದರ ಬದಲಾಗಿ ಅವರವರ ಕೆಟ್ಟ ಕರ್ಮಗಳ ಅನುಸಾರ ಅವರಿಗೆ ಸಾಕ್ಷಾತ್ಕಾರ ಆಗ್ತಾ ಇರುತ್ತೆ. ಮತ್ತೆ ಅದರ ಫಲವನ್ನು ಅನುಭವಿಸ್ತಾರೆ. ಈಗ ಯಾರಿಗಾದ್ರೂ ಒಬ್ರಿಗೆ ಏನಾದ್ರು ನೋವು ಕೊಟ್ಟಿರ್ತಾರೆ, ಅಶಾಂತಿ ಮಾಡಿಸಿರ್ತಾರೆ, ಆವಾಗ ಅವ್ರಿಗೆ ಲಾಸ್ಟ್ ಮೂಮೆಂಟಲ್ಲಿ ಅವ್ರ ಶರೀರ ಬಿಡೋಕ್ಕಿಂತ ಮುಂಚೆ ಅವ್ರಿಗೆ ಅನೇಕ ರೀತಿಯ ಆ ಒಂದು ಇದು ಬರುತ್ತೆ, ಸಾಕ್ಷಾತ್ಕಾರ ಆಗ್ತಾ ಇರುತ್ತೆ, ಸಾಕ್ಷಾತ್ಕಾರ ಆಗುತ್ತೆ. ಅದರ ಅನುಭವ, ಅದರ ಫಲವನ್ನು ಅನುಭವಿಸ್ತಾರೆ. ಆ ರೀತಿಯಾಗಿ ಆಗುತ್ತೆ ಅಷ್ಟೇ. ಪರಮಾತ್ಮ ಧರ್ಮರಾಯ ರೂಪದಲ್ಲಿ ಬರಲ್ಲ. ಧರ್ಮರಾಯ ರೂಪದಲ್ಲಿ ಏನೋ ಅವರು ಸಾಕ್ಷಾತ್ಕಾರ ಆಗುತ್ತಷ್ಟೇ, ಶಿಕ್ಷೆಗಳನ್ನ ಕೊಡಲ್ಲ ಅಂತ ಹೇಳ್ತೀರಾ? ಓಕೆ. ತಂದೆಯ ಲಾಲನೆ ಪಾಲನೆಯನ್ನ ಮಕ್ಕಳಿಗೆ ಹೇಗೆ ಸಿಗ್ತದೆ? ತಂದೆ ನಮ್ಗೆ ಲಾಲನೆ ಮಾಡ್ತೀನಿ, ಪಾಲನೆ ಮಾಡ್ತೀನಿ ಅಂತೆಲ್ಲ ಹೇಳ್ತಾರಲ್ವ ತಂದೆ ನಮ್ಗೆ, ಅದು ನಮ್ಗೆ ಹೆಂಗ್ ಸಿಗತ್ತೆ? ನೀವು ಅನುಭವ ಮಾಡಿದ್ದೀರಾ ಆ ರೀತಿಯಲ್ಲಿ? ಲಾಲನೆ ದೇಹದ ಸಂಬಂಧದಲ್ಲಿದ್ದರೆ ಇಲ್ಲಿಯ ಬಂಧನಗಳಲ್ಲೇ ಬರ್ತೀವಿ. ಹೌದು. ಇಲ್ಲಿ ಸದಾ ಸುಖವನ್ನ ಅಥವಾ ಸಂಬಂಧವನ್ನು ಯಾರು ನಿಭಾಯಿಸಲು ಸಾಧ್ಯ ಇಲ್ಲ. ಏಕೆಂದರೆ ಹುಟ್ಟಿದರೂ ತಮ್ಮ ಸಮಯಕ್ಕೆ ಅನುಗುಣವಾಗಿ ವಾಪಸ್ ಹೋಗಲೇಬೇಕಲ್ವಾ. ಆದ್ರಿಂದ ಪರಮಾತ್ಮ ಸದಾ ಕಾಲದ ಸಂಬಂಧಿ, ಚೈತನ್ಯ ಶಕ್ತಿಯಾಗಿದ್ದಾರೆ, ಅವಿನಾಶಿ ಆಗಿದ್ದಾರೆ, ಸದಾ ಕಾಲ ಇರೋದ್ರಿಂದ ನಮ್ಮ ಸಂಬಂಧ ಶಾಶ್ವತವಾಗಿ ಪರಮಾತ್ಮನ ಜೊತೆಯಲ್ಲಿ ಇರುತ್ತೆ. ಓಕೆ.
ಅವರೇ ಈ ಕಲಿಯುಗದ ಅಂತ್ಯದಲ್ಲಿ ಬಂದು ಪ್ರಜಾಪಿತ ಬ್ರಹ್ಮನ ಮೂಲಕ ಎಲ್ಲ ಮಕ್ಕಳಿಗೂ ಸತ್ಯ ಆತ್ಮಿಕ ಲಾಲನೆ ಪಾಲನೆ ಸ್ಥೂಲ ಹಾಗೂ ಸೂಕ್ಷ್ಮವಾಗಿ ಎಲ್ಲ ರೀತಿಯಲ್ಲೂ ಅವ್ರು ಮಾಡ್ತಾರೆ. ಪ್ರಪಂಚದವರು ಕೇವಲ ವಿನಾಶಿ ಪ್ರೀತಿ, ತಂದೆದು ಅವಿನಾಶಿ ಪ್ರೀತಿ. ಅಲ್ಲ, ನಿಮಗೆ ಹೆಂಗೆ ಅನುಭವ ಆಗುತ್ತೆ ಬಾಬಾರವರ ಪಾಲನೆ ಹೆಂಗ್ ಅನ್ಸುತ್ತೆ, ಲಾಲನೆ ಹೆಂಗ್ ಅನ್ಸುತ್ತೆ ನಿಮಗೆ? ಲಾಲನೆ ಪಾಲನೆ ನನಗೆ ತುಂಬಾ ಖುಷಿ ಕೊಡುತ್ತೆ. ನನಗೆ ಯಾವ ರೀತಿಯ ಸಮಸ್ಯೆಗಳು, ಯಾವ ರೀತಿಯ ಚಿಂತೆ ಆಗಲಿ, ಯಾವ ರೀತಿಯ ಸಂಕಲ್ಪ ನನ್ನ ಬುದ್ಧಿಯಲ್ಲಿ ಬರೋದೇ ಇಲ್ಲ. ಅಂದ್ರೆ ಆ ರೀತಿಯಾದ ಪಾಲನೆ ನಿಮ್ಗೆ ಸಿಗ್ತಾ ಇದೆ ಬಾಬಾರವ್ರದ್ದು. ಮುರಳಿ ಕೇಳುವಾಗ್ಲೇ ನಮಗೆ ಅಷ್ಟು ಖುಷಿ ಇರುತ್ತೆ. ಅಂದರೆ ನನಗೆ ಏನು ಅನಿಸುತ್ತೆ, ನಾವು ಎಷ್ಟು ಅದೃಷ್ಟ ಪಡ್ಕೊಂಡು ಬಂದಿದ್ದೀವಪ್ಪ, ಇಷ್ಟು ಒಳ್ಳೆ ಜ್ಞಾನ ನಾನು ಪಡ್ಕೊಳ್ತಾ ಇದ್ದೀನಿ, ಪರಮಾತ್ಮ ನನಗೆ ನೀಡ್ತಾ ಇದ್ದಾರೆ ಈ ಜ್ಞಾನ, ನಾನು ಎಷ್ಟು ಅದೃಷ್ಟವಂತ ಆತ್ಮ ಅಂತ ನನಗೆ ಬಹಳ ಬಹಳ ಖುಷಿ ಆಗುತ್ತೆ. ಆಮೇಲೆ ಇಲ್ಲಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಅನೇಕ ನಿಯಮಗಳು ತುಂಬ ಇದೆ. ಇದನ್ನ ಹೊರಗಡೆ ಕೇಳಿದವರು ಸ್ವಲ್ಪ ಆಶ್ಚರ್ಯ ಪಡ್ತಾರೆ. ಆದರೆ ನಿಮಗೆ ಹೆಂಗೆ ಅನಿಸುತ್ತೆ ಈ ನಿಯಮಗಳನ್ನ ಮಾಡೋಕ್ಕೆ? ಇದು ನಿಯಮ ನಿಜವಾಗ್ಲೂ ಒಳ್ಳೆ ನಿಯಮ. ಪರಮಾತ್ಮನ ಶ್ರೀಮತ ಬಹಳ ಒಳ್ಳೆಯ ಶ್ರೀಮತ. ಯಾಕಂದರೆ ನಾವು ಆ ಶ್ರೀಮತವನ್ನು ಫಾಲೋ ಮಾಡೋದ್ರಿಂದ ಪರಮಾತ್ಮನ ಜ್ಞಾನವನ್ನು ಅಷ್ಟು ನಾವು ಶ್ರದ್ಧೆಯಿಂದ ಕೇಳಿ ಪರಮಾತ್ಮ ತಿಳಿಸ್ತಾ ಇರುವ ಪ್ರತಿಯೊಂದು ಕೂಡ ನಾವು ಫಾಲೋ ಮಾಡೋದಕ್ಕೆ, ಅದರ ಅನುಸಾರ ನಡೆಯೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ನಮಗೆ ನಿಯಮ ಇಲ್ಲ ಅಂದರೆ ಪರಮಾತ್ಮನ ಜ್ಞಾನವನ್ನು ಕೇಳ್ತೀವಿ, ಕಿವಿನಲ್ಲಿ ಬಿಟ್ಬಿಡ್ತೀವಿ, ಅಷ್ಟು ಶ್ರದ್ಧೆ ಇರಲ್ಲ ನಮಗೆ, ಕನರಸ ಆಗುತ್ತೆ. ಕನರಸ ಆಗುತ್ತೆ ಅಷ್ಟೇ. ಈ ನಿಯಮ ಇರೋದ್ರಿಂದ ನೀವು ನಿಯಮ ನೋಡಿ, ಭಕ್ತಿಯಲ್ಲೂ ಕೂಡ ಏನು ಹೇಳ್ತಾರೆ, ಉಪವಾಸ ಇದ್ದು ಸಾಯಂಕಾಲವರೆಗೂ ಉಪವಾಸ ಇದ್ದು ನೀವು ಪೂಜೆ ಮಾಡಬೇಕು ಉಪವಾಸ ಅಂತ ಹೇಳ್ತಾರೆ. ಆ ನಿಯಮ ಅವರು ಫಾಲೋ ಮಾಡೋದ್ರಿಂದ ಅವ್ರಿಗೆ ಪರಮಾತ್ಮ ಯಾರು ಅಂತ ಗೊತ್ತಿಲ್ಲದೆ ಇದ್ರೂ ಕೂಡ ಅವರು ಅಷ್ಟು ನಿಯಮವಾಗಿ ಇರೋದ್ರಿಂದ ಅವರು ಭಕ್ತಿ ತುಂಬ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಪರಮಾತ್ಮ ಕೊಡುವಂಥ ಆ ನಿಯಮ ಇದೆಯಲ್ಲ, ಅದು ನಾವು ಫಾಲೋ ಮಾಡಿದಾಗ ಇನ್ನೂ ನಾವು ಈ ಜ್ಞಾನದಲ್ಲಿ ಮುಂದುವರಿಯೋದಕ್ಕೆ ಅನುಕೂಲ ಆಗುತ್ತೆ. ಬಟ್ ಈ ನಿಯಮ ಏನೇ ನಿಯಮ ಅದನ್ನು ನಾವು 100% ಫಾಲೋ ಮಾಡಬೇಕು. ಆವಾಗ ನಾವು ಈ ಜ್ಞಾನದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ, ಪರಮಾತ್ಮನಿಂದ ಶ್ರೇಷ್ಠ ಪದವಿ ಪಡ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ. ಈಗ ಅಮೃತ ವೇಳೆಯಿಂದ ರಾತ್ರಿ ಮಲಗೋವರೆಗೂ ಸಹ ಬಾಬಾ ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ಪಾಲನೆ ಮಾಡ್ಬೋದಾ? ಮಾಡಕ್ಕಾಗತ್ತೆ? ಸಾಮಾನ್ಯ ಜನರಿಗೆ ನೀವು ಏನು ಹೇಳ್ತೀರಾ? ಇದನ್ನೆಲ್ಲ ಮಾಡಕ್ಕೆ ಹೆಂಗೆ ಹೇಳ್ತೀರಾ? ಮಾಡ್ಬೋದು. ಯಾಕಂದ್ರೆ ಲೌಕಿಕ ಭಕ್ತಿಯಲ್ಲಿ ಏನು ಮಾಡ್ತಾರೆ, ಕೂತ್ಕೊಂಡು ನೆನಪು ಮಾಡೋದು ಅಥವಾ ಪೂಜೆ ಮಾಡೋದು ಅದೆಲ್ಲ. ಇಲ್ಲಿ ಪರಮಾತ್ಮ ಏನಿರ್ತಾರೆ ಅದೆಲ್ಲ ಏನು ಬೇಕಾಗಿಲ್ಲ. ನಿಮ್ಮ ಮನಸ್ಸು ಬುದ್ಧಿ ಪರಮಾತ್ಮನ ಕಡೆ ಜೋಡಿ ಮಾಡಿ ಅಷ್ಟೇ ಸಾಕು. ಈಗ ಏನೇ ಕರ್ಮ ಮಾಡ್ತಾ ಇದ್ರು, ಏನೇ ಕೆಲಸ ಮಾಡ್ತಾ ಇದ್ರು, ನಮ್ಮ ಮನಸ್ಸು ಅದಕ್ಕೆಲ್ಲ ಬರಲ್ವಲ್ಲ. ನಾವು ಮನಸ್ಸು ಬುದ್ಧಿ ಪರಮಾತ್ಮನ ಕಡೆ ಇಡ್ಬೋದಲ್ವಾ? ಸ್ಥೂಲವಾಗಿ ಏನೇ ಮಾಡ್ತಾ ಇದ್ರು, ಸ್ಥೂಲವಾಗಿ ಏನು ಕರ್ಮ ಮಾಡ್ತಾ ಇದ್ರು ಪರಮಾತ್ಮನ ನೆನಪಿನಲ್ಲಿ ನಾವು ಇರ್ಬೋದು. ಈಗ ಯಾವ ರೀತಿಯಲ್ಲಿ ಅದು ನಮಗೆ ಕರ್ಮದಲ್ಲಿ ಅಡಚಣೆ ಕೊಡಲ್ಲ. ಈಗ ನಮ್ಮ ಕೆಲ್ಸಕ್ಕೆ ಹೋಗ್ತಾರೆ, ಅನೇಕ ಆತ್ಮಗಳಿಗೆ ಸೆಂಟ್ರ್ಗಳಿಗೆ ಬಂದು ನೀವು ಹೇಳ್ದಂಗೆ ಮುರಳಿಯನ್ನು ಕೇಳೋಕ್ಕಾಗಲ್ಲ. ಇದರಲ್ಲಿ ಕೇಳ್ತಿರ್ತಾರೆ, ಯೂಟ್ಯೂಬ್ಗಳಲ್ಲಿ ಕೇಳ್ತಾ ಇರ್ತಾರೆ, ಅಥವಾ ಅವರವರ ಯಥಾರ್ಥ ಶಕ್ತಿಯ ಅನುಸಾರ ಅವ್ರವ್ರು ಕೇಳ್ತಾ ಇರ್ತಾರೆ. ಅಂಥವ್ರಿಗೆ ನೀವೇನು ಹೇಳ್ತೀರಾ? ಒಂದು ಏನಪ್ಪ ಅಂದರೆ, ನಾವು ಸಂಘಟನೆಯಲ್ಲಿ ಕೇಳಿದ್ರೆ ಅದರ ಶಕ್ತಿ ಜಾಸ್ತಿ ಇರುತ್ತೆ. ಓಕೆ. ಮುರಳಿಯನ್ನು ನಾವು ಮೊಬೈಲಲ್ಲಿ ಕೇಳಿದಾಗ ನಮಗೆ ಅಷ್ಟು ಸೀರಿಯಸ್ನೆಸ್ ಬರಲ್ಲ ಜ್ಞಾನದ ಬಗ್ಗೆ, ಮತ್ತು ಅದರ ಅಂತರಾಳದಲ್ಲಿ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇದನ್ನು ಪರಮಾತ್ಮ ಪ್ರತಿಯೊಂದು ಜ್ಞಾನದ ರತ್ನಗಳನ್ನು ನಮಗೆ ತಿಳಿಸ್ಬೇಕಾದ್ರೆ, ಅದನ್ನು ನಮ್ಮ ಬುದ್ಧಿಯಲ್ಲಿ ಟಚ್ ಆಗಬೇಕು ಅಂದರೆ ನಾವು ಕ್ಲಾಸಿಗೆ ಬಂದು ಸಂಘಟನೆಯಲ್ಲಿ ಬಂದು ನಾವು ಕೇಳಿದರೆ ಅದು ಭಾಳ ಎಫೆಕ್ಟ್ ಕೊಡುತ್ತೆ. ಅಂದರೆ ಅವ್ರು ಏನೇ ಮಾಡಿದ್ರು ಒಂದು ಗಂಟೆ ಅಟ್ಲೀಸ್ಟ್ ಬಂದು ಕೇಳಿದ್ರೆ ಒಳ್ಳೆಯದು ಅವರ ಜೀವನದಲ್ಲಿ. ಆವಾಗ ನಮಗೆ ಪರಮಾತ್ಮನ ಯೋಗ ಅಂದರೆ ನೆನಪು ಮಾಡೋದಕ್ಕೂ ಅದು ತುಂಬ ಅನುಕೂಲ ಕೊಡುತ್ತೆ, ಅದು ಎಫೆಕ್ಟ್ ಆಗುತ್ತೆ. ಈಗ ನೀವು ಅದೇ ಇಂಡಿವಿಜುವಲ್ ಆಗಿ ಹೆಂಗಿದ್ರು ನಾವು ಇಂಡಿವಿಜುವಲ್ ಆಗಿ ಯೋಗ ಮಾಡಲೇಬೇಕಲ್ವಾ? ಸಂಘಟನೆ ಯೋಗ ಹೆಂಗೆ ನಮಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀರಾ ನೀವು? ಸಂಘಟನೆ ಯೋಗದಲ್ಲಿ ಏನಾಗುತ್ತೆ ಅಂದರೆ ವಾತಾವರಣ ಶುದ್ಧವಾಗಿರುತ್ತೆ, ವಾತಾವರಣ ನಮಗೆ ಎಫೆಕ್ಟ್ ಕೊಡುತ್ತೆ. ಈಗ ಮನೆಯಲ್ಲಿ ನಾವು ಯೋಗ ಮಾಡೋದಕ್ಕೂ ಸೆಂಟರಲ್ಲಿ ಬಂದು ಯೋಗ ಮಾಡೋದಕ್ಕೆ ಡಿಫ್ರೆನ್ಸ್ ಇದೆ. ಮನೆಯಲ್ಲಿ ವಾತಾವರಣನೇ ಬೇರೆ ಇರುತ್ತೆ, ನೆಗೆಟಿವ್ ಸಂಕಲ್ಪ ಎಲ್ಲ ಇರುತ್ತೆ ಮನೆಯಲ್ಲಿ. ಇಲ್ಲಿ ಏನಿರುತ್ತೆ, ಶುದ್ಧ ಸಂಕಲ್ಪ, ಪಾಸಿಟಿವ್ ಸಂಕಲ್ಪ ಇರುತ್ತೆ. ಸೊ ನಮಗೆ ಅದೊಂದು ಅಟ್ರಾಕ್ಷನ್ ಇರುತ್ತೆ, ನಮಗೆ
ಪರಮಾತ್ಮನ ಜೊತೆಯಲ್ಲಿ ನಮ್ಮ ಬುದ್ಧಿಯೋಗ ಜೋಡಣೆ ಮಾಡೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಅಲ್ಲಿ ಅಂದರೆ ಅಲ್ಲಿ ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತೆ. ಏನು ಡಿಸ್ಟರ್ಬೆನ್ಸ್ ಅಂದರೆ ಇಲ್ಲಿ ಏನೇ ಯಾವ ಕಾರ್ಯ ಇರತ್ತಲ್ಲ, ಯಾವ ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಬುದ್ಧಿಯಲ್ಲಿರಲ್ಲ. ಅದಕ್ಕೋಸ್ಕರ ಕೂತ್ಕೊಂಡು ನಾವು ಇಲ್ಲಿ ಬಂದು ವಾತಾವರಣವೂ ಚೆನ್ನಾಗಿರುತ್ತೆ, ಮಾಡ್ಬೋದು. ಮನೆಯಲ್ಲಿದ್ದರೆ ಏನೇನೋ ಸಂಕಲ್ಪ ಬೇಡದಿರೋ ಸಂಕಲ್ಪ ಬಂದ್ಬಿಡುತ್ತೆ. ಇಲ್ಲ ಯಾರನ್ನ ಬರ್ತಾರೆ ಅಥವಾ ಏನೋ ಆ ಕೆಲಸ ನಾನು ಪೆಂಡಿಂಗ್ ಆಗೋಯ್ತು ಅದು ಮಾಡಿಬಿಟ್ಟು ಕೂತ್ಕೊಳ್ಳೋಣ, ಈ ರೀತಿ ಎಲ್ಲ ಡಿಸ್ಟರ್ಬೆನ್ಸ್ ಬರುತ್ತೆ ಮನೆಯಲ್ಲಿ ಕೂತ್ಕೊಂಡು ನಾವು ಯೋಗ ಮಾಡಬೇಕಾದ್ರೆ. ಹೇಗೆ ಭಕ್ತಿ ಮಾರ್ಗದಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ನೋಡ್ಕೊಂಡ್ ಬರ್ತಾರಲ್ಲ, ಮನೇಲಿ ಮನೆಯಲ್ಲೇ ಪೂಜೆ ಮಾಡ್ತಾರೆ, ದೇವ್ರಿದ್ರು ದೇವಸ್ಥಾನದಲ್ಲಿ ಗಣೇಶ ಮನೆಯಲ್ಲೇ ಇರ್ತೀವಿ ಆದ್ರೂ ಕೂಡ ಗಣೇಶ ದೇವಸ್ಥಾನಕ್ಕೆ ಹೋಗ್ತಾರೆ. ಯಾಕೆ ಅಲ್ಲಿ ಹೋದ್ರೆ ನಮ್ಗೆ ಪ್ರಾಪ್ತಿ ಆಗತ್ತೆ, ವೈಬ್ರೇಷನ್ ಸಿಗತ್ತೆ, ನಮ್ಮ ಸ್ಥಿತಿ ಒಂದು ಆ ಸ್ಥಿತಿಯಲ್ಲಿ ಬರ್ಬೋದು. ಆ ಸ್ಥಿತಿಯಲ್ಲಿ ಬರ್ಲಿಕ್ಕೋಸ್ಕರ ಸಂಘಟನೆಯಲ್ಲಿ ನೀವು ಇರಬೇಕು ಅಂತ ನೀವು ಹೇಳ್ತೀರಾ. ದಿನದಲ್ಲಿ ಜನರಲ್ ಆಗಿ ಎಷ್ಟು ಗಂಟೆ ಯೋಗ ಮಾಡಕ್ಕೆ ಹೇಳಕ್ ಇಷ್ಟಪಡ್ತೀರಾ? ನಾನು ನನ್ನ ದಿನಚರಿ ಅಂದರೆ 3 ಗಂಟೆಗೆ ಎದ್ದೇಳ್ತೀನಿ, 5:05ವರೆವರೆಗೂ ನಾನು ಯೋಗ ಮಾಡ್ತೀನಿ. ಓಕೆ. ಆಮೇಲೆ ದಿನಚರಿ ಶುರು ಆಗುತ್ತೆ. ಆಮೇಲೆ 6:30ಯಿಂದ ಮತ್ತೆ ಕ್ಲಾಸು, ಮುರಳಿ ಕ್ಲಾಸು, ಅದು 8:15, 8:30 ಆಗುತ್ತೆ. ಆಮೇಲೆ ಮನೆಯಲ್ಲಿ ಅಂದ್ರೆ ಆಲ್ಮೋಸ್ಟ್ ನೀವು ಕಂಟಿನ್ಯೂಸ್ ಒಂದು 5 to 6 hours ಕಂಟಿನ್ಯೂಸ್ ಮಾರ್ನಿಂಗ್ ಅಲ್ಲೇ ಇದ್ಬಿಡ್ತೀರಾ? 3 to 5:30 ಕಂಪಲ್ಸರಿ. ಅಲ್ಲ ಅಂದ್ರೆ ಮೀನ್ಸ್ ಆಮೇಲೆ ಜ್ಞಾನ, ಆಮೇಲೆ ಮತ್ತೇನು ಎಲ್ಲ ಟಿಫನ್ ಎಲ್ಲ ಆದ್ಮೇಲೆ ಮತ್ತೆ ನಾನು 10 ಗಂಟೆಗೆ ಬಂದು ಇಲ್ಲೇ ಕೂತಿದ್ದು ಮತ್ತೆ ಡೆರಪ್ ಮಾಡುವಂಥದ್ದು, ಬಾಬಾ ಅವ್ರ ಮುರಳಿನ ಓದುವಂಥದ್ದು, ಅದು ಒಂದು 12 ಗಂಟೆವರೆಗೂ ಮಾಡ್ತೀನಿ. ಆಮೇಲೆ ಮತ್ತೆ ಹೋಗಿ ಅಡುಗೆ ಎಲ್ಲ ಮಾಡ್ತೀನಿ. ಓಕೆ. ಇವಾಗ ನಿಮ್ಮದು ಈ ರೀತಿ ಅಂದರೆ ನೀವು ಇವಾಗ ರಿಟೈರ್ಡ್ ಲೈಫಲ್ಲಿ ಈ ರೀತಿಯಲ್ಲಿ ಇದ್ದೀರಾ. ಹಾಗಾಗಿ ಅದೇ ನೀವು ಕೆಲಸಕ್ಕೆ ಹೋಗೋವಂಥವ್ರು ಇರ್ತಾರೆ, ಅಂಥವ್ರಿಗೆ ಯಾವ ರೀತಿಯಲ್ಲಿ ಟೈಮ್ ತೆಗಿಬೇಕು ಅಂತ ಹೇಳ್ತೀರಾ? ಅಂಥವ್ರಿಗೆ ನೋಡಿ, ಕೆಲಸಕ್ಕೆ ಹೋಗೋ ಅಂಥವ್ರಿಗೆ ಈಗ ವ್ಯವಹಾರ ಮಾಡೋರಿಗೆ ಟೈಮು ಅವ್ರಿಗೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಬಿಸ್ನೆಸ್ ಮಾಡೋರಿಗೆ, ಕೆಲ್ಸಕ್ಕೆ ಹೋಗೋರಿಗೆ ಏನಾಗುತ್ತೆ, ಒಂದು ಅಲಾಟ್ ಮಾಡಿರ್ತಾರೆ ಕೆಲಸ, ಅದು ಕೆಲಸ ಮೈಂಡಿಂದ ಮಾಡದೇ ಇರೋವಂಥ ಕೆಲಸ, ಕೈಯಲ್ಲಿ ಬರೆಯೋವಂಥ ಕೆಲಸ ಇತ್ತು ಅಂದರೆ ಪರಮಾತ್ಮ ನೆನಪಿನಲ್ಲಿ ಮಾಡ್ಬೋದು. ಇಲ್ವಾ ಕೆಲಸ ಎಲ್ಲ ಮುಗಿದಾದ್ಮೇಲೆ ಟೈಮ್ ಸಿಗುತ್ತಲ್ವಾ, ಆವಾಗ ಒಂದು ಮಧ್ಯ ಒಂದು 5 ನಿಮಿಷ ಟೈಮ್ ತಗೊಂಡು ಅವರು ಮನಸ್ಸು ಬುದ್ಧಿ ಪರಮಾತ್ಮನ ಕಡೆ ಜೋಡಣೆ ಮಾಡ್ಬೋದು. ಏನು ಅದರಲ್ಲಿ ಏನು ತೊಂದರೆ ಆಗಲ್ಲ, ಮಾಡ್ಬೋದು. ಗಂಟೆಗೆ ಒಂದು 3 minutes ತೆಗೆದು ಅವರು 5 ನಿಮಿಷ ಮಾಡ್ಬೋದು. ಆ ರೀತಿಯಲ್ಲಿ ಮಾಡಿ ಅವರು ಪ್ರಾಪ್ತಿ ಮಾಡ್ಬೋದು. ಮತ್ತೆ ಆಫೀಸ್ಗೆ ಹೋಗೋವಾಗ ಬಸ್ಸಲ್ಲಿ ಹೋಗ್ತಾರೆ, ಬಸ್ಸಲ್ಲಿ ಕೂತಿರ್ತಾರೆ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ, ಆಗ್ಲೂ ಕೂಡ ಪರಮಾತ್ಮ ನೆನಪಿನಲ್ಲಿ ಇರ್ಬೋದು. ಆವಾಗ ಟೈಮ್ ಎಲ್ಲ ಸಿಗುತ್ತೆ ನೆನಪು ಮಾಡೋದು. ಓಕೆ. ಈಗ ಟೋಟಲ್ ಆಗಿ ಜನರಲ್ ಆಗಿ ನೀವು ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಈ ಜ್ಞಾನವನ್ನು ತಗೊಂಡಿದ್ದವ್ರಿಗೆ ಎಲ್ಲ ಏನೋ ಹೇಳಕ್ಕೆ ಇಷ್ಟಪಡ್ತೀರಾ? ನನಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಜ್ಞಾನ ಬಹಳ ಒಳ್ಳೆಯ ಜ್ಞಾನ. ಈ ಜ್ಞಾನ ಯಾರು ಪಡ್ಕೊಂಡಿರ್ತಾರೆ ಅಂಥವ್ರಿಗೆ ಎಂಥ ಸರ್ಕಮ್ಸ್ಟಾನ್ಸಸ್ಸು, ಎಂಥ ಘಟನೆ ಅಥವಾ ಏನೋ ಸಿಚುವೇಶನ್ ಬಂದ್ರೂ ಅದು ಈಸಿಯಾಗಿ ನಾವು ಪಾರು ಮಾಡ್ಬೋದು. ಮತ್ತು ನಮ್ಮ ಜೀವನದಲ್ಲಿ ಬಹಳ ಖುಷಿಯಾಗಿ ಆನಂದವಾಗಿ ನಾವು ಜೀವನ ಮಾಡ್ಬೋದು. ಮತ್ತು ನಮಗೆ ಅನಿಸುತ್ತೆ ಲಾಸ್ಟಲ್ಲಿ, ನಾನು ತುಂಬ ಅದೃಷ್ಟಶಾಲಿ ಆತ್ಮ, ನನಗೆ ಇಂಥ ಒಳ್ಳೆಯ ಜ್ಞಾನ ಸಿಕ್ತು, ಅದಕ್ಕೆ ನಾನು ಪರಮಾತ್ಮಗೆ ಬಹಳ ಥ್ಯಾಂಕ್ಸ್ ಹೇಳೋದಕ್ಕೆ ಬಹಳ ಇಷ್ಟಪಡ್ತೀನಿ. ಇವಾಗ ಅನೇಕ ಆತ್ಮಗಳು ತಗೊಂಡಿಲ್ವಲ್ಲ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟ? ಅವರು ಕೂಡ ತಗೊಂಡ್ರೆ ಅದು ತುಂಬ ಅವರು ಒಳ್ಳೇದು. ಈ ಜ್ಞಾನವನ್ನು ಒಟ್ಟು ಎಲ್ಲರೂ ತಗೊಳ್ಳಿ, ಪರಮಾತ್ಮನ ಮಕ್ಕಳು, ಆವಾಗ ಅವರು ಖುಷಿಯಾಗಿ ಜೀವನವನ್ನು ನಡೆಸ್ಬೋದು. ಯಾಕಂದರೆ ಈ ಪ್ರಪಂಚ ಕಲಿಯುಗದ ಪ್ರಪಂಚ, ಕಷ್ಟಕರವಾದ ಪ್ರಪಂಚ, ಯಾರು ಕೂಡ ಸುಖವಾಗಿಲ್ಲ, ಎಲ್ಲರೂ ಕೂಡ ಅಶಾಂತಿ, ದುಃಖ, ಕಾಯಿಲೆ, ಈ ರೀತಿಯಲ್ಲಿ ಒಂದಿಲ್ಲ ಒಂದು ಕಷ್ಟದಲ್ಲಿ ಜನಗಳು ತುಂಬ ಕಷ್ಟದಲ್ಲಿದ್ದಾರೆ. ಅಂಥವ್ರಿಗೆ ಈ ಜ್ಞಾನ ಸಿಗ್ಬಿಟ್ರೆ ಅವ್ರಿಗೂ ಸುಖಮಯವಾದ ಜೀವನವನ್ನು ಅವರು ನಡೆಸ್ಬೋದು. ಮಾನಸಿಕ ಒತ್ತಡದಿಂದ, ಸಿಚುವೇಶನ್ ಇರಲಿ, ಪರಿಸ್ಥಿತಿ ಇದ್ರೂ ಕೂಡ ಅವರು ಸುಖವಾದ ಜೀವನವನ್ನು ನಡೆಸ್ಬೋದು, ಖುಷಿಯಾಗಿ ಇರ್ಬೋದು ಜೀವನದಲ್ಲಿ. ಅಕ್ಕ, ತುಂಬ ಧನ್ಯವಾದಗಳು. ನಿಮ್ಮ ಟೈಮ್ನ ತೆಗೆದು ನಮಗೆ ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಓಂ ಶಾಂತಿ. ಓಂ ಶಾಂತಿ.